Namaste Vidyarthigale, welcome to BioStudies. So at last we have come to the fourth type of tissue in the animal body, which is that neural tissue. ಸೊ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿ ಮೂರು ರೀತಿಯಾದಂತಹ ಟಿಶ್ಯೂವನ್ನು ಕಲ್ತಿದ್ವಿ. ಯಾವ್ಯಾವುದು? ಎಪಿಥೆಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಮಸ್ಕ್ಯುಲರ್ ಟಿಶ್ಯೂ. Now in this epithelial tissue we have studied squamous epithelium, cuboidal, columnar, ciliated, pseudostratified and stratified epithelium. Connective nalli areolar, adipose, then dense irregular, tendon, ligament, cartilage, bone and blood. Muscular nalli last video dalli ನಾವು ಸ್ಮೂತ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸನ್ನು ಕಲ್ತಿದ್ವಿ. ನಾವು ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ದಿಸ್ ನ್ಯೂರಲ್ ಟಿಶ್ಯೂ. ಈ ನ್ಯೂರಲ್ ಟಿಶ್ಯೂ ಅಗೇನ್ ನಮಗೆ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಕೂಡ ಡಿಟೇಲ್ ಆಗಿ ಕಲಿಯೋಣ, ಬಟ್ ಇಲ್ಲಿಗೆ ಟಿಶ್ಯೂ ಲೆವೆಲ್ಗೆ ಸಂಬಂಧಪಟ್ಟಷ್ಟು ಈ ವಿಡಿಯೋದಲ್ಲಿ ನಾವು ಕಲಿಯೋಣಂತೆ, ಸರಿನಾ? ನಾವು ವಾಟ್ ಈಸ್ ದಿಸ್ ನ್ಯೂರಲ್ ಟಿಶ್ಯೂ, ಹೌ ಇಟ್ ಈಸ್ ಡಿಫರೆಂಟ್ ಫ್ರಾಮ್ ಅದರ್ ಟಿಶ್ಯೂ? ಈ ನ್ಯೂರಲ್ ಟಿಶ್ಯೂದು ಒಂದು ಸ್ಪೆಷಲ್ ಫೀಚರ್ ಏನು ಅಂತಂದರೆ, ದಿಸ್ ಟಿಶ್ಯೂ ಈಸ್ ಕೆಪಬಲ್ ಆಫ್ ರಿಸೀವಿಂಗ್ ದ ಸ್ಟಿಮ್ಯುಲಸ್. ಓಕೆ, ಸ್ಟಿಮ್ಯುಲಸ್ ಅಂದರೆ ಏನು? ಪ್ರಚೋದನೆ. ಎಲ್ಲಿಂದ ಬರುತ್ತೆ, ಹೇಗೆ ಗೊತ್ತಾಗುತ್ತೆ? ಬಾಡಿನಲ್ಲಿ, ಎನಿಮಲ್ ಬಾಡಿ ಅಥವಾ ಹೈಯರ್ ಎನಿಮಲ್ಸ್ಗಳಲ್ಲಿ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸೆನ್ಸರಿ ಆರ್ಗನ್ಸ್. ಹೌದಾ? ನಾವೇನು ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಸ್ಕಿನ್, ಆಲ್ ದೀಸ್ ಆರ್ ದ ಸೆನ್ಸರಿ ಆರ್ಗನ್ಸ್. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ದೀಸ್ ಸೆನ್ಸರಿ ಆರ್ಗನ್ಸ್ ವಿ ಕ್ಯಾನ್ ರಿಸೀವ್ ದ ಸ್ಟಿಮ್ಯುಲಸ್. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಪ್ರಚೋದನೆಯನ್ನು ನಾವು ಫೀಲ್ ಮಾಡ್ಕೋತೀವಿ, ರೈಟ್? ನಾವು ಒನ್ಸ್ ಇಟ್ ಟೇಕ್ಸ್ ದ ಸ್ಟಿಮ್ಯುಲಸನ್ನು ತೊಗೊಂಡ್ಮೇಲೆ ಅದೇನು ಮಾಡಬೇಕು, ಅದನ್ನು ಇಂಟಿಗ್ರೇಟ್ ಮಾಡಬೇಕು ಅಥವಾ ಇಂಟರ್ಪ್ರಿಟೇಷನ್ ಮಾಡಬೇಕು ಅಥವಾ ಅನಲೈಸಿಸ್ ಮಾಡಬೇಕು. ಅಂದರೆ ಸ್ಟಿಮ್ಯುಲಸನ್ನು ಗ್ರಹಿಸ್ಕೊಂಡು ಅದನ್ನು ಹೋಲಿಸ್ಕೋಬೇಕು, ಅದೇನು ಸ್ಟಿಮ್ಯುಲಸ್ ಇದೆ ಅದಕ್ಕೆ ಹೇಗೆ ಒಂದು ರೆಸ್ಪಾನ್ಸ್ ಕೊಡಬೇಕು ಅಂತ ಅನಲೈಸ್ ಮಾಡುತ್ತೆ. ಓಕೆ, ಯಾವುದು? ನ್ಯೂರಲ್ ಟಿಶ್ಯೂ. ಇಂಟಿಗ್ರೇಷನ್ ಆದಮೇಲೆ, ಇಂಟರ್ಪ್ರಿಟೇಷನ್ ಆದಮೇಲೆ ಒಂದು ರೆಸ್ಪಾನ್ಸ್ ಅಂತ ಕೊಡಬೇಕು. ಓಕೆ, ಈ ರೆಸ್ಪಾನ್ಸನ್ನು ನಾವೇನಂತ ಕರಿತೀವಿ? ಇಂಪಲ್ಸಸ್ ಅಂತಲೂ ಹೇಳ್ತಾರೆ. ಸೊ ದ ನ್ಯೂರಲ್ ಟಿಶ್ಯೂ ಈಸ್ ಸ್ಪೆಷಲೈಸ್ಡ್ ಟು ರಿಸೀವ್ ದ ಸ್ಟಿಮ್ಯುಲಸ್, to integrate it and to give a particular response to a stimulus. This is the main special feature of neural tissue. Now this neural tissue is made up of two components. ಮೊದಲನೇದನ್ನು ನರ್ವ್ ಸೆಲ್ ಅಂತ ಕರೀತಾರೆ, ನರ್ವ್ ಸೆಲ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗ್ಲಿಯಾ ಸೆಲ್ಸ್ ಅಥವಾ ನ್ಯೂರೋಗ್ಲಿಯಾ ಸೆಲ್ಸ್ ಅಂತ ಕರೀತಾರೆ. ಓಕೆ, ಸೊ ನ್ಯೂರಲ್ ಟಿಶ್ಯೂ ಈಸ್ ಕಂಪೋಸ್ಡ್ ಆಫ್ ಟೂ ಕಂಪೋನೆಂಟ್ಸ್, ಒಂದು ನರ್ವ್ ಸೆಲ್ಲು ಮತ್ತು ಒಂದು ನ್ಯೂರೋಗ್ಲಿಯಾ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಅಥವಾ ಸೆಲ್. ದೀಸ್ ಆರ್ ಆಲ್ಸೋ ದ ಸೆಲ್ಸ್. ಓಕೆ, ದ ನರ್ವ್ ಸೆಲ್ಸ್ ದೀಸ್ ಆರ್ ಸೈಂಟಿಫಿಕಲಿ ಕಾಲ್ಡ್ ಆ್ಯಸ್ ನ್ಯೂರಾನ್ಸ್. ನೆನ್ಪಿಟ್ಕೋಬೇಕು. ಓಕೆ, ನ್ಯೂರಾನ್ಸ್ ಆರ್ ದ ಮೇನ್ ಫಂಕ್ಷನಲ್ ಯೂನಿಟ್ ಆಫ್ ದ ನರ್ವಸ್ ಸಿಸ್ಟಮ್ ಅಥವಾ ದ ನ್ಯೂರಲ್ ಟಿಶ್ಯೂ. ಸೊ ನರ್ವ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ನ್ಯೂರಾನ್ಸ್ ಆ್ಯಂಡ್ ದೀಸ್ ನ್ಯೂರಾನ್ಸ್ ಆರ್ ದ ಯೂನಿಟ್ ಆಫ್ ನ್ಯೂರಲ್ ಟಿಶ್ಯೂ ಅಥವಾ ನ್ಯೂರಲ್ ಸಿಸ್ಟಮ್. ಆ್ಯಂಡ್ ದೀಸ್ ನ್ಯೂರಾನ್ಸ್ ಆರ್ ದ ಎಕ್ಸೈಟೇಬಲ್ ಸೆಲ್ಸ್. ಎಲ್ಲಿ ಬಂದಿತ್ತು ಈ ವರ್ಡ್ ಎಕ್ಸೈಟೇಬಲ್ಲು? ವಿ ಹ್ಯಾವ್ ಸ್ಟಡಿಡ್ ದಿಸ್ ಇನ್ ಮಸ್ಕ್ಯುಲರ್ ಟಿಶ್ಯೂ. ಮಸ್ಕ್ಯುಲರ್ ಟಿಶ್ಯೂ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನಾಯಿತು? ದ ಮಸ್ಕ್ಯುಲರ್ ಟಿಶ್ಯೂ ಈಸ್ ಎಕ್ಸೈಟೇಬಲ್ ಆ್ಯಂಡ್ ಕಾಂಟ್ರಾಕ್ಟೈಲ್ ಇನ್ ನೇಚರ್. ಅದು ಎಕ್ಸೈಟ್ ಆಯಿತು ಅಂದರೆ ಅದು ಕಾಂಟ್ರಾಕ್ಟ್ ಆಗುತ್ತೆ, ಯಾವುದು? ಮಸ್ಕ್ಯುಲರ್ ಟಿಶ್ಯೂ. ಬಟ್ ಇಲ್ಲಿ ನ್ಯೂರಲ್ ಟಿಶ್ಯೂನಲ್ಲಿ ನ್ಯೂರಾನ್ಸ್ ಎಕ್ಸೈಟ್ ಆಯಿತು ಅಂದರೆ ಅವು ಕಾಂಟ್ರಾಕ್ಟ್ ಆಗಲ್ಲ, ಅವು ಸ್ಟಿಮ್ಯುಲಸನ್ನು ಪಾಸ್ ಮಾಡ್ತವೆ, ಇಂಪಲ್ಸಸ್ಸನ್ನು, ರೆಸ್ಪಾನ್ಸಸ್ಸನ್ನು ಅವು ಪಾಸ್ ಮಾಡ್ತವೆ, ಕಾಂಟ್ರಾಕ್ಟ್ ಆಗೋದಿಲ್ಲ, ರೈಟ್? ಸೊ ಮಸ್ಕ್ಯುಲರ್ ಟಿಶ್ಯೂ ಈಸ್ ಎಕ್ಸೈಟೇಬಲ್ ಆ್ಯಂಡ್ ಕಾಂಟ್ರಾಕ್ಟೈಲ್ ಆ್ಯಂಡ್ ನ್ಯೂರಲ್ ಟಿಶ್ಯೂ ಈಸ್ ಎಕ್ಸೈಟೇಬಲ್ ಟಿಶ್ಯೂ ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಎಕ್ಸೈಟೇಬಲ್ ನ್ಯೂರಾನ್ಸ್. ಈ ನ್ಯೂರಾನ್ ಸ್ಟ್ರಕ್ಚರನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕು. ನ್ಯೂರಲ್ ಟಿಶ್ಯೂನ ಮತ್ತು ಡಿಟೇಲ್ ಆಗಿ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಕಲಿಯೋಣ. ನಾವು ಹಿಯರ್ ವಿಲ್ ಸ್ಟಡಿ ದ ಸಿಂಪಲ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್. ನೀವು ಒಂದು ನ್ಯೂರಾನ್ ತಗೊಂಡ್ರೆ ಇದರಲ್ಲಿ 3 ಪಾರ್ಟ್ಸು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇದು ಯಾವುದು ಅಂತಂದರೆ ಸೈಟಾನ್, CYTON, ಸೈಟಾನ್. ಇದನ್ನು ಸೆಲ್ ಬಾಡಿ ಅಂತಲೂ ಕರೀತಾರೆ. ಸೈಟೋ ಅಂತಂದರೆ ಸೆಲ್ಗೆ ಸಂಬಂಧಪಟ್ಟಿದ್ದು. ಸೊ ಸೈಟಾನ್ ಇಸ್ ಕಾಲ್ಡ್ ಆಸ್ ಸೆಲ್ ಬಾಡಿ. ದೆನ್ ಎಕ್ಸಾನ್, ದೆನ್ ಡೆಂಡ್ರೈಟ್ಸ್, ರೈಟ್? ಸೊ ಒಂದು ನ್ಯೂರಾನ್ ಅಂತಂದರೆ 3 ಪಾರ್ಟ್ಸಲ್ಲಿ ಕಂಪಲ್ಸರಿ ಇರಲೇಬೇಕು, ಸೈಟಾನ್, ಎಕ್ಸಾನ್ ಆ್ಯಂಡ್ ಡೆಂಡ್ರೈಟ್ಸ್.
ನಾವು ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಅ ನ್ಯೂರಾನ್ ಅಂದರೆ ಇದು ಒಂದು ಸೆಲ್ಲು, ಬಟ್ ಇಲ್ಲಿ ಹೆಂಗೆ ಮಾಡಿಫಿಕೇಶನ್ ಆಗಿದೆ ಒಂದು ಸೆಲ್ಲು ಅಂತ ಸ್ಟಡಿ ಮಾಡೋಣ. ನಾವು ದಿಸ್ ಈಸ್ ದ ಮೇನ್ ಪಾರ್ಟ್ ಆಫ್ ದ ಸೆಲ್. ಓಕೆ, ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಸೈಟಾನ್, ಅಂದರೆ ಇದು ಮೇನ್ ಸೆಲ್ ಬಾಡಿ. ಓಕೆ, ಈ ಸೈಟಾನಿಂದ ಕೆಳಗಡೆ ಏನೋ ಒಂದು ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಬರುತ್ತಲ್ಲ, ದಿಸ್ ಈಸ್ ಅ ಎಕ್ಸಾನ್. Are you getting? So this is the cyton cell body and this long structure is a axon. So ಬರೆದು ಬಿಡೋಣ. ಸೊ ಮೇಲ್ಗಡೆ ಸ್ಟ್ರಕ್ಚರ್ ಏನಿದು ಸೈಟಾನ್, ಕೆಳಗಡೆ ಲಾಂಗ್ ಆಗಿದೆಯಲ್ಲ ಏನಿದು ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಕ್ಸಾನ್. ಈ ಸೈಟಾನಿಂದ ಈ ಥರ ಪ್ರೊಜೆಕ್ಷನ್ಸ್ ಬಂದಿದ್ದಾವಲ್ಲ, ನಾವು ದೀಸ್ ಪ್ರೊಜೆಕ್ಷನ್ಸ್ ಫರ್ದರ್ ಇವು ಈ ಥರ ಡಿವೈಡ್ ಆಗಿರ್ತವೆ. Okay, now these branches processes are called as dendrites. ಇಲ್ಲೇ ಮೇಲ್ಗಡೆನೇ ಇದೆ. ಸೊ ಸೈಟಾನಿಂದ ಹೊರಗಡೆ ಬರುವಂತಹ ಬ್ರಾಂಚಸ್ ಏನು ಡೆಂಡ್ರೈಟ್ಸ್. ಇದೇನು ಎಕ್ಸಾನ್ ಇದೆಯಲ್ಲ, ಈ ಎಕ್ಸಾನು ಫುಲ್ ಲಾಂಗ್ ಆಗಿ ಇದು ಕೂಡ ಮುಂದೆ ಈ ರೀತಿಯಾಗಿ ಡಿವೈಡ್ ಆಗುತ್ತೆ. ಓಕೆ, ಡಿವೈಡ್ ಆಗಿ ಅಟ್ ದ ಎಂಡ್ ಆಫ್ ದಿಸ್, ಇದು ನರ್ವ್ ಎಂಡಿಂಗ್ ಅಂತಲೂ ಕರೀತಾರೆ. ಇಲ್ಲಿ ಸ್ವಲ್ಪ ಬಲ್ಜ್ಡ್ ಆಗಿರುತ್ತೆ ಸ್ಟ್ರಕ್ಚರ್, ಇಟ್ ಈಸ್ ಕಾಲ್ಡ್ ಆ್ಯಸ್ ನರ್ವ್ ಎಂಡಿಂಗ್. ಕೆಲವೊಂದು ಸತಿ ಇದನ್ನು ಬಟನ್ ಅಂತಲೂ ಕರೀತಾರೆ. ಓಕೆ, ಸೊ ಸೈಟಾನ್, ಎಕ್ಸಾನ್, ಮೇಲ್ಗಡೆ ಡೆಂಡ್ರೈಟ್ಸ್ ಇದ್ದಾವೆ, ಕೆಳಗಡೆ ನರ್ವ್ ಎಂಡಿಂಗ್ ಇದ್ದಾವೆ. ಯೂಶ್ವಲಿ ನಾವು ನರ್ವ್ ಫೈಬರ್ ಅಂತ ಹೇಳ್ತೀವಲ್ಲ, ವಾಟ್ ಈಸ್ ದ್ಯಾಟ್ ನರ್ವ್ ಫೈಬರ್? ದಿಸ್ ಈಸ್ ದ ನರ್ವ್ ಫೈಬರ್, ಇದು ನರ್ವ್ ಎಂಡ್. ಓಕೆ, ನಾವು ಸಿ ಹಿಯರ್ ಸೈಟಾನ್ ಅಂದರೆ ಏನು ಸೆಲ್ ಬಾಡಿ, ಹೌದಾ? ಸೊ ಸೆಲ್ ಬಾಡಿ ಅಂತಂದರೆ ಸೆಲ್ ಅಂದರೆ ಅಲ್ಲಿ ಏನು ಬರಬೇಕು, ಮೇನು ನ್ಯೂಕ್ಲಿಯಸ್ ಬರಬೇಕು. ನಾವು ದಿಸ್ ಈಸ್ ದ ನ್ಯೂಕ್ಲಿಯಸ್. ಅಗೇನ್ ಸೆಲ್ ಅಂದರೆ ಸೈಟೋಪ್ಲಾಸಮ್ ಇರಬೇಕು. ಇಲ್ಲಿ ಅದನ್ನು ನ್ಯೂರೋಪ್ಲಾಸಮ್ ಅಂತ ಕರೀತಾರೆ. ನರ್ವ್ ಅಂತಂದರೆ ಏನು, ನ್ಯೂರೋ ಅಂತ ವರ್ಡು. ಸೊ ಇಲ್ಲೆಲ್ಲನೂ ನಿಮಗೆ ಸೈಟೋಪ್ಲಾಸಮ್ ಕಂಡುಬರುತ್ತೆ, ರೈಟ್? ಸೊ ದಿಸ್ ಈಸ್ ದ ನ್ಯೂಕ್ಲಿಯಸ್, ರೈಟ್? ಈ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ಒಳಗಡೆ ನ್ಯೂಕ್ಲಿಯಸ್ ಬಿಟ್ಟು ಸೆಲ್ ಆರ್ಗನೆಲೈಸು ಇರ್ತವೆ, ಅಂದರೆ ರೈಬೋಸೋಮ್ಸ್ ಇರ್ತವೆ, ಸ್ಪೆಷಲ್ ಗ್ರ್ಯಾನ್ಯೂಲ್ಸ್ ಆರ್ ಕಾಲ್ಡ್ ನಿಸಲ್ಸ್ ಗ್ರ್ಯಾನ್ಯೂಲ್ಸ್ ಅಂತಲೂ ಇರ್ತವೆ, ಆ್ಯಂಡ್ ಮೈಟೋಕಾಂಡ್ರಿಯಾ ಆರ್ ಮೋರ್ ಹಿಯರ್. ಯಾಕಂದರೆ ಮೈಟೋಕಾಂಡ್ರಿಯಾ ಎನರ್ಜಿಯನ್ನು ಕೊಡ್ತವೆ. ನರ್ವ್ಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಲಿಕ್ಕೆ ಅವಕ್ಕೆ ಎನರ್ಜಿ ಬೇಕು. ಎಲ್ಲಿಂದ ಬರುತ್ತೆ? ಮೈಟೋಕಾಂಡ್ರಿಯಾ ಬರುತ್ತೆ. ಈ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ನಾವು ಸೆಲ್ ಯೂನಿಟ್ನಲ್ಲಿ ಸ್ಟಡಿ ಮಾಡೋಣ, ರೈಟ್? ನೆಕ್ಸ್ಟ್ ಕಮಿಂಗ್ ಟು ದಿಸ್ ಎಕ್ಸಾನ್. ಈ ಎಕ್ಸಾನ್ ಮೇಲ್ಗಡೆ ಕೆಲವೊಂದು ಸತಿ ಒಂದು ಸ್ಪೆಷಲ್ಲಾಗಿ ಒಂದು ಶೀಟ್ ಇರುತ್ತೆ, ಒಂದು ಲೇಯರ್ ಇರುತ್ತೆ. ಓಕೆ, ನಾವು ದಿಸ್ ಸ್ಪೆಷಲ್ ಲೇಯರ್ ವಿ ಕಾಲ್ ಇಟ್ ಆ್ಯಸ್ ಮೈಲಿನ್ ಶೀಟ್. ಅರ್ಥ ಆಗ್ತಿದೆಯಾ? ಸೊ ಈ ಎಕ್ಸಾನ್ ಮೇಲ್ಗಡೆ ಕೆಲವೊಂದು ಸ್ಟ್ರಕ್ಚರ್ಗಳಲ್ಲಿ ಒಂದು ಸ್ಪೆಷಲ್ ಶೀಟ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಮೈಲಿನ್ ಶೀಟ್. Why it is called myelin sheet? Because this covering is made up of a substance called as myelin, which is white in color usually. So it is called as myelin sheet. ಎಲ್ಲಿದೆ? ಎಕ್ಸಾನ್ ಮೇಲೆ ಕವರ್ ಆಗಿದೆ. ಕಂಟಿನ್ಯೂಸ್ ಆಗಿ ಅಲ್ಲ, ಬಿಟ್ಟು ಬಿಟ್ಟು ಹಿಂಗೆ ಕವರ್ ಆಗಿರುತ್ತೆ. ಈ ಎರಡು ಮೈಲಿನ್ ಶೀಟ್ ಮಧ್ಯೆ ಏನೊಂದು ಗ್ಯಾಪ್ ಅಂತ ಆಗಿದೆಯಲ್ಲ, ಸೊ ಎಕ್ಸಾನಿಗೆ ಎಲ್ಲಿ ಮೈಲಿನ್ ಕವರ್ ಆಗಿಲ್ಲ ಅಲ್ಲ, ಸೊ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಸ್ ನೋಡ್ ಆಫ್ ರ್ಯಾನ್ವಿಯರ್. ನೋಡ್ ಆಫ್ ರ್ಯಾನ್ವಿಯರ್. ಆ್ಯಂಡ್ ಮೈಲಿನ್ ಶೀಟ್ ಒಳಗಡೆ ಕೆಲವೊಂದು ಸ್ಪೆಷಲ್ ಸೆಲ್ಸ್ ಇರ್ತವೆ. ನಾವು ದೀಸ್ ಆರ್ ದ ಸೆಲ್ಸ್, ಆ್ಯಂಡ್ ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಶ್ವಾನ್ ಸೆಲ್ಸ್. ಶ್ವಾನ್ ಸೆಲ್ಸ್ ಫಂಕ್ಷನ್ ಆಮೇಲೆ ಹೇಳ್ತೀನಿ. ಶ್ವಾನ್ ಸೆಲ್ಸ್ ಇದೆ. ಸೊ ಇಟ್ ಈಸ್ ಎ ಮೈಲಿನ್ ಶೀಟ್. ಈ ಎರಡು ಮೈಲಿನ್ ಶೀಟ್ ಮಧ್ಯೆ ಏನಿದೆಯಲ್ಲ, ಇದು ನೋಡ್ ಆಫ್ ರ್ಯಾನ್ವಿಯರ್. ಆ್ಯಂಡ್ ಈ ಮೈಲಿನ್ ಶೀಟ್ ಒಳಗಡೆ ಸ್ಪೆಷಲ್ ಸೆಲ್ಸ್ ಇರ್ತವೆ, ಆ್ಯಂಡ್ ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಶ್ವಾನ್ ಸೆಲ್ಸ್, ರೈಟ್? ಅರ್ಥ ಆಯ್ತಾ ಇಲ್ಲಿವರೆಗೂ? ನಾವು ಎಕ್ಸಾನ್ ಮೇಲ್ಗಡೆ ಮೈಲಿನ್ ಶೀಟ್ ಇತ್ತು ಅಂತಂದರೆ, ಇಫ್ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಮೈಲಿನ್ ಶೀಟ್, ದೆನ್ ಸಚ್ ಟೈಪ್ ಆಫ್ ನ್ಯೂರಾನ್ ಇಸ್ ಕಾಲ್ಡ್ ಆ್ಯಸ್ ಮೈಲಿನೇಟೆಡ್ ನ್ಯೂರಾನ್. ಬಟ್ ಕೆಲವೊಂದು ಬಾಡಿ ಪಾರ್ಟ್ಸ್ಗಳಲ್ಲಿ ಇರುವಂತಹ ನ್ಯೂರಾನ್ಸ್ನಲ್ಲಿ ಮೈಲಿನ್ ಶೀಟ್ ಇರೋದಿಲ್ಲ. ಇನ್ ದ್ಯಾಟ್ ಕೇಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ನಾನ್ ಮೈಲಿನೇಟೆಡ್ ನ್ಯೂರಾನ್. ಸೊ ವಿ ಹ್ಯಾವ್ ಟೂ ಟೈಪ್ಸ್, ಮೈಲಿನೇಟೆಡ್ ಆ್ಯಂಡ್ ನಾನ್ ಮೈಲಿನೇಟೆಡ್ ನ್ಯೂರಾನ್. ನಾವು ಈ ನ್ಯೂರಾನ್ ಅಲ್ಟಿಮೇಟ್ಲಿ ಏನನ್ನು ಕ್ಯಾರಿ ಮಾಡಬೇಕು? ಸ್ಟಿಮ್ಯುಲಸ್ ಅಥವಾ ರೆಸ್ಪಾನ್ಸ್, ಇಂಪಲ್ಸನ್ನು ಇವು ಕ್ಯಾರಿ ಮಾಡಬೇಕು. ಬಟ್ ಇವು ಎಷ್ಟು ಸ್ಪೆಸಿಫಿಕ್ ಆಗಿರ್ತವೆ ಅಂತಂದರೆ, ಕರೆಕ್ಟಾಗಿ ಯುನಿ ಡೈರೆಕ್ಷನಲ್, ಅಂದರೆ ಒಂದೇ ಡೈರೆಕ್ಷನಲ್ಲಿ ಅವು ಇಂಪಲ್ಸನ್ನು ಕ್ಯಾರಿ ಮಾಡ್ತವೆ. ಹೇಗೆ ಅಂತಂದರೆ,
ಈ ಡೆಂಡ್ರೈಟ್ಸ್ ಇದಾವಲ್ಲ, ದೀಸ್ ಆರ್ ದ ಫಸ್ಟ್ ಸೈಟ್ಸ್ ಅಥವಾ ಫಸ್ಟ್ ಪಾರ್ಟ್ ಟು ರಿಸೀವ್ ದ ಸ್ಟಿಮ್ಯುಲಸ್. ಸೊ ಡೆಂಡ್ರೈಟ್ಸ್ಗಳು ಸ್ಟಿಮ್ಯುಲಸನ್ನು ರಿಸೀವ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ಒಂದು ಸತಿ ಡೆಂಡ್ರೈಟ್ಸಿಗೆ ಸ್ಟಿಮ್ಯುಲಸ್ ಸಿಕ್ತು ಅಂತಂದರೆ ನಾವು ದ್ಯಾಟ್ ಸ್ಟಿಮ್ಯುಲಸ್ ವಿಲ್ ಬಿ ಗಿವನ್ ಟು ಸೆಲ್ ಬಾಡಿ. ಸೆಲ್ ಬಾಡಿಯಿಂದ ಅವು ಎಕ್ಸಾನ್ ಮೂಲಕ ಆ ಇಂಪಲ್ಸು ಈ ರೀತಿ ಮೂವ್ ಆಗುತ್ತೆ. ಇಂಪಲ್ಸ್ ಅಂತಂದರೆ ಇಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಅಂದರೆ ಇಲ್ಲಿ ಅಯಾನಿಕ್ ಗ್ರೇಡಿಯಂಟು ಚೇಂಜ್ ಆಗ್ತಾ ಇರುತ್ತೆ. ಹ್ಯೂಮನ್ ಫಿಸಿಯಾಲಜಿನಲ್ಲಿ ಕಲಿಯೋಣ. ಓಕೆ, ಸೊ ಇಂಪಲ್ಸ್ ಫಸ್ಟ್ ಎಲ್ಲಿಗೆ ಸಿಕ್ತು? ಡೆಂಡ್ರೈಟ್ಸಿಗೆ ಬಂತು. ಡೆಂಡ್ರೈಟ್ಸಿಂದ ಸೈಟಾನ್ ಬಂತು, ಸೈಟಾನಿಂದ ಎಕ್ಸಾನ್ ಬಂತು, ಎಕ್ಸಾನಿಂದ ಲಾಸ್ಟಿಗೆ ಇಲ್ಲಿ ನರ್ವ್ ಎಂಡಿಗೆ ಬರುತ್ತೆ. ದೀಸ್ ಆರ್ ದ ನರ್ವ್ ಎಂಡಿಂಗ್ಸ್. ಸೊ ಡೈರೆಕ್ಷನ್ ಹೆಂಗಾಗಬೇಕು? ದ ಇಂಪಲ್ಸ್ ಡೈರೆಕ್ಷನ್ ಈಸ್ ಆಲ್ವೇಸ್ ಮೇಲ್ನಿಂದ ಕೆಳಗೆ, ಅಂದರೆ ಡೆಂಡ್ರೈಟ್ಸಿಂದ ಈ ಎಕ್ಸಾನ್ವರೆಗೂ ಇಂಪಲ್ಸ್ ಬರುತ್ತೆ, ಕೆಳಗಡೆ ಡೈರೆಕ್ಷನ್. ಸೊ ಒಂದು ಸತಿ ಆ ಇಂಪಲ್ಸು ನರ್ವ್ ಎಂಡಿಗೆ ಟಚ್ ಆಯಿತು ಅಂತಂದರೆ ಇದ್ರ ಕೆಳಗಡೆ ಅಗೇನ್ ದೆರ್ ವಿಲ್ ಬಿ ಎ ಒನ್ ಮೋರ್ ನ್ಯೂರಾನ್. ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ನ್ಯೂರಾನ್ಸು ಅರೇಂಜ್ ಆಗಿರ್ತವೆ. ಓಕೆ, ನೌ ದಿಸ್ ಈಸ್ ಅಗೇನ್ ಅ ಡೆಂಡ್ರೈಟ್. ಓಕೆ, ಕ್ಯಾನ್ ಯು ಇಮ್ಯಾಜಿನ್? ನೌ ದಿಸ್ ಈಸ್ ದ ನ್ಯೂಕ್ಲಿಯಸ್. ಅಗೇನ್ ದಿಸ್ ಈಸ್ ಒನ್ ಎಕ್ಸಾನ್. ಇಲ್ಲಿಯೂ ಕೂಡ ನರ್ವ್ ಎಂಡಿಂಗ್ ಇದೆ. ಓಕೆ, ಈ ನರ್ವ್ ಎಂಡಿಂಗಿಗೆ ಮತ್ತೆ ಇಲ್ಲಿ ಒನ್ ಮೋರ್ ನ್ಯೂರಾನ್ ಇರುತ್ತೆ. ಅಗೇನ್ ಎಕ್ಸಾನ್, ಅಗೇನ್ these are the nerve endings. Now these are the dendrites. So ಈ ಡೆಂಡ್ರೈಟ್ಸಿಂದ ಮೆಸೇಜು ಸ್ಟಿಮ್ಯುಲಸ್ಸು ಇಲ್ಲಿ ಬಂತು, ಎಲ್ಲಿಗೆ? ಎಕ್ಸಾನಿಗೆ ಬಂತು. ಎಕ್ಸಾನಿಂದ ನರ್ವ್ ಎಂಡಿಗೆ ಬಂತು. ನರ್ವ್ ಎಂಡಿಗೆ ಬಂದ ತಕ್ಷಣ ಇಲ್ಲಿ ಇದಕ್ಕೆ ಸಿನಾಪ್ಸ್ ಅಂತ ಕರೀತಾರೆ. ಅಂದರೆ ಈ ಕನೆಕ್ಷನ್ ಇದೆಯಲ್ಲ, ಒಂದು ನರ್ವಿಂದ ಇನ್ನೊಂದು ನ್ಯೂರಾನಿಗೆ ಏನು ಇಲ್ಲಿ ಸ್ಪೇಸ್ ಇದೆಯಲ್ಲ, ಇದನ್ನು ಸಿನಾಪ್ಸ್ ಅಂತ ಕರೀತಾರೆ. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಸರ್ಟನ್ ಕೆಮಿಕಲ್ಸ್ ಈ ಇಂಪಲ್ಸು ಈ ನ್ಯೂರಾನಿಂದ ಈ ನ್ಯೂರಾನಿಗೆ ಜಂಪ್ ಆಗುತ್ತೆ. ಸೊ ಆ ಇಂಪಲ್ಸ್ ಇಲ್ಲಿ ನರ್ವ್ ಎಂಡಿಗೆ ಬಂದು ನೆಕ್ಸ್ಟ್ ಈ ಡೆಂಡ್ರೈಟು ಆ ಇಂಪಲ್ಸನ್ನು ತಗೊಳುತ್ತೆ. ಅಗೇನ್ ಈ ಥರ ಮೂವ್ ಆಗಿ ಮತ್ತೆ ನೆಕ್ಸ್ಟ್. ಸೊ ಇದೇ ರೀತಿಯಾಗಿ ಇಲ್ಲಿ ನೋಡಿ, ನಾವು ಇದು ಟಿಪ್, ಹೌದಾ? ಇಲ್ಲಿ ನಾನು ಹೀಗೆ ಪ್ರಿಕ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿರುವಂತಹ ಡೆಂಡ್ರೈಟ್ಸ್ ಎಕ್ಸೈಟ್ ಆಗ್ತವೆ. ಸೊ ಇಲ್ಲಿಂದ ಅದು ಇಂಪಲ್ಸು ಸ್ಟಾರ್ಟ್ ಆಗಿ ಹೀಗೆ ಸ್ಟ್ರೇಟ್ ಹೋಗಿ ನಮ್ಮ ಬ್ರೈನಿಗೆ ಹೋಗುತ್ತೆ. ಸೊ ಬ್ರೈನ್ ಮುಟ್ಟುವರೆಗೂ ಇದು ಕಂಟಿನ್ಯೂಸ್ ಚೈನ್ ಥರ ಸ್ಟ್ರಕ್ಚರು ಹಾಗೆ ಇರುತ್ತೆ. ದೇರ್ ಫೋರ್ ದ ಡೈರೆಕ್ಷನ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್, ಒಂದೇ ಡೈರೆಕ್ಷನಲ್ಲಿ ಇಂಪಲ್ಸು ಮೂವ್ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ದ ಕೆಮಿಕಲ್ಸ್ ವಿಚ್ ಹೆಲ್ಪ್ ಹಿಯರ್ ಇನ್ ದ ಸಿನಾಪ್ಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ನ್ಯೂರೋಟ್ರಾನ್ಸ್ಮಿಟರ್. ಜಸ್ಟ್ ರಿಮೆಂಬರ್, ನ್ಯೂರೋಟ್ರಾನ್ಸ್ಮಿಟರ್ಸ್. ಗೊತ್ತಾಯ್ತಾ? ಸೊ ದೀಸ್ ನ್ಯೂರಾನ್ಸ್ ದೇ ಆರ್ ಎಕ್ಸೈಟೇಬಲ್ ಆ್ಯಂಡ್ ದೇ ಹೆಲ್ಪ್ ಟು ಕ್ಯಾರಿ ದ ಇಂಪಲ್ಸಸ್. ರೈಟ್? ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ನ್ಯೂರೋಗ್ಲಿಯಾ ಸೆಲ್ಸ್. ನ್ಯೂರೋಗ್ಲಿಯಾ ಸೆಲ್ಸ್ ಅಂದರೆ ಯೂಶ್ವಲಿ ದೀಸ್ ಆರ್ ದ ಸೆಲ್ಸ್ ವಿಚ್ ಪ್ರೊವೈಡ್ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್. ಸೊ ದೀಸ್ ನ್ಯೂರೋಗ್ಲಿಯಾ ಸೆಲ್ಸ್ ದೇ ಪ್ರೊಟೆಕ್ಟ್ ಆ್ಯಂಡ್ ಸಪೋರ್ಟ್ ದ ನ್ಯೂರಾನ್ಸ್. ಓಕೆ, ಸೊ ಇಷ್ಟೆಲ್ಲ ಫಂಕ್ಷನ್ ಮಾಡಲಿಕ್ಕೆ ನ್ಯೂರಾನ್ಸಿಗೆ ಎನರ್ಜಿ ಬೇಕು ಮತ್ತು ಪ್ರೊಟೆಕ್ಷನ್ ಬೇಕು. ಅದನ್ನೆಲ್ಲ ಯಾರು ಪ್ರೊವೈಡ್ ಮಾಡ್ತಾರೆ? ನ್ಯೂರೋಗ್ಲಿಯಾ ಸೆಲ್ಸು ಪ್ರೊವೈಡ್ ಮಾಡ್ತವೆ. ಆ್ಯಂಡ್ ದೀಸ್ ನ್ಯೂರೋಗ್ಲಿಯಾ ಸೆಲ್ಸ್ ಆರ್ ಆಫ್ 3 types. ಓಕೆ, ದ ಫಸ್ಟ್ ಟೈಪ್ ಇಸ್ ಕಾಲ್ಡ್ ಆ್ಯಸ್ ಎಸ್ಟ್ರೋಸೈಟ್ ಅಥವಾ ಎಸ್ಟ್ರೋಗ್ಲಿಯಾ ಅಂತಲೂ ಕರೀತಾರೆ. ಎಸ್ಟ್ರೋಸೈಟ್, ದೆನ್ ಮೈಕ್ರೋಸೈಟ್ಸ್ ಅಥವಾ ಮೈಕ್ರೋಗ್ಲಿಯಾ ಸೆಲ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ oligodendrocyte. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ರೈಟ್? ಸೊ ಎಸ್ಟ್ರೋಸೈಟ್, ಮೈಕ್ರೋಸೈಟ್ಸ್ ಆ್ಯಂಡ್ ಆಲಿಗೋಡೆಂಡ್ರೋಸೈಟ್ಸ್. ಎಸ್ಟ್ರೋಸೈಟ್ಸ್ ಏನು ಮಾಡ್ತವೆ? ದೇ ಹೆಲ್ಪ್ ಇನ್ ಬ್ಲಡ್ ಫ್ಲೋ. ಅಂದರೆ ಈ ಎಲ್ಲ ನ್ಯೂರಾನ್ಸ್ಗಳಿಗೆ ನ್ಯೂಟ್ರಿಯೆಂಟ್ಸ್ ಬೇಕಲ್ಲ, ಎಲ್ಲಿಂದ ಬರುತ್ತೆ? ಬ್ಲಡ್ಡಿಂದ ಬರುತ್ತೆ. ಸೊ ಈ ನ್ಯೂರಾನ್ ಸುತ್ತಲೂ ಒಂದು ಬ್ಲಡ್ ನೆಟ್ವರ್ಕನ್ನು ಫಾರ್ಮ್ ಮಾಡಿ ಆ ಬ್ಲಡ್ ಫ್ಲೋವನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಎಸ್ಟ್ರೋಸೈಟ್ಸು ಕಂಟ್ರೋಲ್ ಮಾಡ್ತವೆ. ಮೈಕ್ರೋಸೈಟ್ಸ್, ಮೈಕ್ರೋಗ್ಲಿಯಾ ಸೆಲ್ಸ್ ಏನು ಮಾಡ್ತವೆ? ದೇ ರಿಮೂವ್ ದ ಡೆಡ್ ನ್ಯೂರಾನ್ಸ್ ಅಥವಾ ಡ್ಯಾಮೇಜ್ಡ್ ನ್ಯೂರಾನ್ಸ್. ಓಕೆ, ಸೊ ಈ ನ್ಯೂರಾನ್ಸ್ಗಳಿಗೆ ಪ್ರೊಟೆಕ್ಷನ್ ಬೇಕು, ಹೌದಾ? ಬಟ್ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಅಥವಾ ನ್ಯೂರಾನ್ಸ್ ಡ್ಯಾಮೇಜ್ ಆದವು ಅಂತಂದರೆ ಇಂಪಲ್ಸನ್ನು ಕ್ಯಾರಿ ಮಾಡಬೇಕಾದ್ರೆ ಅಂತಹ ನ್ಯೂರಾನ್ಸ್ಗಳನ್ನ ತೆಗೆದುಬಿಡಬೇಕು. ಸೊ ಆ ಕೆಲಸ ಯಾರು ಮಾಡ್ತಾರೆ? ಮೈಕ್ರೋಗ್ಲಿಯಾ ಸೆಲ್ಸು ಮಾಡ್ತವೆ. ಹೆಂಗೆ ಮಾಡ್ತವೆ ಅಂದರೆ ಈ ಮೈಕ್ರೋಗ್ಲಿಯಾ ಸೆಲ್ಸು ನಮ್ಮ ಮೈಕ್ರೋಫೇಜಸ್ ಇದ್ದಂಗೆ ಸುಡೋಪೊಡಿಯಾ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಫ್ಯಾಗೋಸೈಟೋಸಿಸ್ ಮಾಡಿ ಆ ಡ್ಯಾಮೇಜ್ಡ್ ನ್ಯೂರಾನ್ಸ್ಗಳನ್ನು ಇವು ರಿಮೂವ್ ಮಾಡ್ತವೆ.
ಆಲಿಗೋಡೆಂಡ್ರೋಸೈಟ್ಸ್ ಏನು ಮಾಡ್ತವೆ, ದೀಸ್ ಆರ್ ದ ಆ್ಯಕ್ಚುಯಲ್ ಸೆಲ್ಸ್ ವಿಚ್ ಹೆಲ್ಪ್ ಇನ್ ಸಿಕ್ರೀಷನ್ ಆಫ್ ಮೈಲಿನ್ ಶೀಟ್. ಓಕೆ, ಸೊ ಮೈಲಿನ್ ಶೀಟನ್ನು ಯಾರು ಇಲ್ಲಿ ಸಿಕ್ರೀಟ್ ಮಾಡಿದ್ರು ಅಂತ ಹೇಳಿದ್ವಿ, ಶ್ವಾನ್ ಸೆಲ್ಸ್. ಸೊ ಶ್ವಾನ್ ಸೆಲ್ಸ್ ಆರ್ ದ ಎಕ್ಸಾಂಪಲ್ ಫಾರ್ ಆಲಿಗೋಡೆಂಡ್ರೋಸೈಟ್ ಸೆಲ್ಸ್. Okay, and they secrete the myelin sheet around the axon. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ನ್ಯೂರಲ್ ಟಿಶ್ಯೂ. ಎರಡು ಕಂಪೋನೆಂಟ್ಸ್ ಆಯಿತು. ಮೊದಲನೇದು ನರ್ವ್ ಸೆಲ್ಸು, ಇನ್ನೊಂದು ನ್ಯೂರೋಗ್ಲಿಯಾ ಸೆಲ್ಸು. ನ್ಯೂರಾನ್ಸ್ ಎಷ್ಟು ಇಂಪಾರ್ಟೆಂಟು, ನ್ಯೂರೋಗ್ಲಿಯಾ ಸೆಲ್ಸು ಅಷ್ಟೇ ಇಂಪಾರ್ಟೆಂಟ್. ಈ ನ್ಯೂರಲ್ ಟಿಶ್ಯೂನಲ್ಲಿ, ನಮ್ಮ ಬಾಡಿನಲ್ಲಿರುವಂತಹ ಓವರಾಲ್ ನ್ಯೂರಲ್ ಟಿಶ್ಯೂ ನೀವು ಕಂಪೇರ್ ಮಾಡಿದರೆ more than 50% of the neural tissue is composed of neuroglia cells. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಲಾಸ್ಟ್ ಟೈಪ್ ಆಫ್ ಟಿಶ್ಯೂ. ಈ ಕಡೆ ನ್ಯೂರಾನ್ಸ್ ಕಲಿತೀರಿ ಮತ್ತು ಈ ಕಡೆ ನ್ಯೂರೋಗ್ಲಿಯಾ ಸೆಲ್ಸ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಎಪಿಥೆಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ ನ್ಯೂರಲ್ ಟಿಶ್ಯೂ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಟೆಕ್ಸ್ಟ್ ಬುಕ್ನಲ್ಲಿ ಇದೆಲ್ಲ ಟಿಶ್ಯೂ ಆದಮೇಲೆ ಅರ್ಥವರ್ಮ್ ಇದೆ, ದೆನ್ ಕಾಕ್ರೋಚ್ ಇದೆ, ಕಾಕ್ರೋಚ್ ಆ್ಯಂಡ್ ಫ್ರಾಗ್ ಇದೆ. ಹೌದಾ? ನಾವು ಇಲ್ಲಿ ಒಂದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲೇಬೇಕು. ಪ್ಲೀಸ್ ಕಾನ್ಸಂಟ್ರೇಟ್ ಕೊಟ್ಟು ಕೇಳಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ 4 ಟೈಪ್ಸ್ ಆಫ್ ಟಿಶ್ಯೂ ಆದಮೇಲೆ NCERT ಟೆಕ್ಸ್ಟ್ ಬುಕ್ ಪ್ರಕಾರ ಒಂದು ಅರ್ಥವರ್ಮ್ ಇದೆ, ಸ್ಟಡಿ ಆಫ್ ಅರ್ಥವರ್ಮ್, ದೆನ್ ಕಾಕ್ರೋಚ್, ರೈಟ್, ದೆನ್ ಫ್ರಾಗ್. ಹೌದಾ? ಈ 2020ನಲ್ಲಿ ಏನು 30% ರೆಡ್ಯೂಸ್ ಮಾಡಿದಾರಲ್ಲ, ಅದರಲ್ಲಿ ಈ ಕಾಕ್ರೋಚನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾರೆ. ಹೌದಾ? ಇದೇನು ಡಿಲೀಟ್ ಆಗಿದೆಯಲ್ಲ ಕಾಕ್ರೋಚು, ಇದನ್ನು ನೀವು ನೀಟ್ ಸಿಲೆಬಸ್ನಲ್ಲಿ ನೋಡಿದರೆ ಕಾಕ್ರೋಚ್ ಸ್ಟಡಿ ಈಸ್ ಕಂಪಲ್ಸರಿ. ಸೊ ಇದು ನೀಟಿಗೆ ಬರುತ್ತೆ. ಯಾವುದು? ಕಾಕ್ರೋಚ್ ಸ್ಟಡಿ. ರಿಮೈನಿಂಗ್ ಏನು ಅರ್ಥವರ್ಮ್ ಮತ್ತು ಫ್ರಾಗ್ ಇದೆಯಲ್ಲ, ಇದು ನೀಟ್ ಎಕ್ಸಾಮ್ ಸಿಲೆಬಸ್ನಲ್ಲಿ ಇಲ್ಲ. ಓಕೆ, ಸೊ ಅರ್ಥವರ್ಮ್ ಆ್ಯಂಡ್ ಫ್ರಾಗ್ ಈಸ್ ನಾಟ್ ದೇರ್ ಫಾರ್ ದ ನೀಟ್ ಸಿಲೆಬಸ್. ಸೊ ನೀವೇನು ಫಸ್ಟ್ PUCದೇನು ಎಕ್ಸಾಮ್ ಬರೀತಿರಲ್ಲ, ಥೇರಿ ಎಕ್ಸಾಮು, ಇದು ನಿಮ್ಮ ಕಾಲೇಜ್ ಲೆವೆಲ್ಗೆ ಇರುತ್ತೆ. ಸೊ ನಿಮ್ಮ ಕಾಲೇಜ್ಗಳಲ್ಲಿ ಅರ್ಥವರ್ಮ್ ಮತ್ತು ಫ್ರಾಗನ್ನು ಸಿಲೆಬಸ್ಸಿಗೆ ಇನ್ಕ್ಲೂಡ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಇವೆರಡರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಟೆಂಪ್ರರ್ಲಿ ಐ ವಿಲ್ ಸ್ಟಾಪ್ ದಿಸ್ ಚಾಪ್ಟರ್ ಅಟ್ ದ ನ್ಯೂರಲ್ ಟಿಶ್ಯೂ. ಓಕೆ, ಸೊ ಇದ್ರ ಮೇಲೆ ಯಾವುದೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಈ ಪಾರ್ಟ್ ಮೇಲೆ ನೀವೇನಾದರೂ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ವಿಚಾರ ಮಾಡಿ, ಯಾಕಂದರೆ ಬೇರೆ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗಬಾರ್ದು. ನಾನೇನು ಹೇಳ್ತಾ ಇದ್ದೀನಿ, ನ್ಯೂರಲ್ ಟಿಶ್ಯೂ ಆದಮೇಲೆ ಅರ್ಥವರ್ಮ್ ಇದೆ, ಮತ್ತು ಕಾಕ್ರೋಚ್ ಇದೆ, ಮತ್ತು ಫ್ರಾಗ್ ಇದೆ. ಥೇರಿ ಎಕ್ಸಾಮ್ಗೆ ಈ 3 ಏನಿದಾವಲ್ಲ, ಅರ್ಥವರ್ಮು, ಕಾಕ್ರೋಚು ಮತ್ತು ಫ್ರಾಗು, ಈ 3ರಲ್ಲಿ ಕಾಕ್ರೋಚ್ ತುಂಬ ಇಂಪಾರ್ಟೆಂಟ್ ಇತ್ತು, ಎಲ್ಲ ಕಾಲೇಜುಗಳಲ್ಲಿ ಮಾಡ್ತಾಯಿದ್ರು. ಆಮೇಲೆ ಇದು ನೀಟಿಗೂ ಬರ್ತಾ ಇತ್ತು. ಬಟ್ ಇವಾಗ ಕಾಕ್ರೋಚನ್ನು ತೆಗೆದುಬಿಟ್ಟಿದ್ದಾರೆ, ಥಿಯರಿ ಎಕ್ಸಾಮಿಗೆ ಇಲ್ಲ ಇದು. ರಿಮೈನಿಂಗ್ ಅರ್ಥವರ್ಮ್ ಆ್ಯಂಡ್ ಫ್ರಾಗ್, ಯೂಶ್ವಲಿ ಅರ್ಥವರ್ಮ್ ಆ್ಯಂಡ್ ಫ್ರಾಗ್ ಸ್ಟಡಿ ಅಷ್ಟೇ ಇರುತ್ತೆ, ಥಿಯರಿ ಎಕ್ಸಾಮಿಗೆ ಇರೋದಿಲ್ಲ, ನೀಟಿಗಂತೂ ಇಲ್ಲೇ ಇಲ್ಲ. ಸೊ ಬೈ ಎನಿ ಚಾನ್ಸ್ ನಿಮ್ಮ ಕಾಲೇಜ್ಗಳಲ್ಲಿ ಅರ್ಥವರ್ಮ್ ಮತ್ತು ಫ್ರಾಗನ್ನು ಎಕ್ಸ್ಪ್ಲೇನ್ ಮಾಡಿದರೆ, ಅದು ನಿಮಗೆ ಡೌಟ್ ತುಂಬ ಡಿಫಿಕಲ್ಟ್ ಆಗ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಕೂಡ ಅದನ್ನು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಆ್ಯಸ್ ಆಫ್ ನೌ ವಿ ವಿಲ್ ಸ್ಟಾಪ್ ದಿಸ್ ಚಾಪ್ಟರ್ ಆ್ಯಟ್ ದಿಸ್ ಪಾಯಿಂಟ್. ನ್ಯೂರಲ್ ಟಿಶ್ಯೂಗೆ ಈ ಲೆಸನ್ನು ಯಾವುದು, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಿಂದ ವಿ ವಿಲ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್. ಅದು ಯಾವುದು ಅಂತ ನಾನು ತಿಳಿಸ್ತೇನಂತೆ. ಓಕೆ, ಸೊ ಕಾಕ್ರೋಚು ನೀಟಿಗಿದೆ. ಸೊ ನೀಟ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಕಾಕ್ರೋಚ್ ಬಗ್ಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡೋಣ, ಸರಿನಾ? ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಚಾಪ್ಟರ್ ಸಕ್ಸಸ್ಫುಲಿ ಟಿಲ್ ನ್ಯೂರಲ್ ಟಿಶ್ಯೂ. ಸೊ ಆಲ್ 4 ಟೈಪ್ಸ್ ಆಫ್ ಟಿಶ್ಯೂಸ್ ಕರೆಕ್ಟಾಗಿ ಒಂದು ಸತಿ ನೋಡ್ಕೊಳ್ಳಿ. ನಿಮಗೂ ಕೂಡ ಬೇಕಂದರೆ ನೋಟ್ಸ್ ರೆಫರ್ ಮಾಡಿ, ನೀವು ನೋಟ್ಸ್ ಮಾಡಿ ಮತ್ತು ಎಲ್ಲ ಡಯಾಗ್ರಾಮ್ಸ್ಗಳನ್ನು ರೆಫರ್ ಮಾಡಿ. ಗೊತ್ತಾಯ್ತಾ? ಸೊ ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಚಾಪ್ಟರ್. ಅಲ್ಲಿವರೆಗೂ ಅಭ್ಯಾಸ ಮಾಡ್ತಾಯಿರಿ. ತುಂಬ ಡಿಫಿಕಲ್ಟ್ ವರ್ಡ್ಸ್ ಇದ್ದಾವೆ, ಬಟ್ ಹೆದರಬಾರ್ದು, ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಪ್ರಾಕ್ಟೀಸ್ ಮಾಡಿ 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 ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆಲ್ ದ ವೆರಿ ಬೆಸ್ಟ್. ಪ್ರಾಕ್ಟೀಸ್ ಮಾಡ್ತಾಯಿರಿ ಆ್ಯಂಡ್ ಡಯಾಗ್ರಾಮ್ಸ್ಗಳನ್ನು ಅವಾಗವಾಗ ರಿಪೀಟ್ ಮಾಡ್ತಾಯಿರಿ. ಓಕೆ, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.